ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ನಮ್ಮ ಸಂಕ್ರಾಂತಿಯ ಸಂಭ್ರಮದ ಈ ಸುಗ್ಗಿ ಮೇಳಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹೌದು, ಬಂದಿರೋರಿಗೆ ಅವತ್ತು ಹೇಗಾಗಿತ್ತು ಅನ್ನೋ ನೋಡೋ ಕಾತುರ, ಬರದೇ ಇದ್ದವ್ರಿಗೆ ಏನಾಗಿತ್ತು ಅನ್ನೋ ಕಾತುರ. ಸೊ ನಿಮ್ಮೆಲ್ಲರ ಆಸೆಯ ನಿಮಿತ್ತವಾಗಿ ನಾನು ಇವತ್ತಿನ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇ ಕ್ಷಣ ನಮ್ಮ ಹರಿಪ್ರಿಯಾ ಅವರು ಎಲ್ಲರೂ ಕೈ ಜೋಡಿಸಿ ಅವರ ಪೂರ್ತಿ ಕುಟುಂಬ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಸರಿ ಅಲಂಕಾರ ಮಾಡಿದ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಹಾಗೆ ಗಣಪತಿಯನ್ನು ಗೌರಿಯನ್ನು ಕೂರಿಸಿ ಡೆಕೋರೇಷನ್ ಆಗಿತ್ತು. ಹಾಗೆ ಕೆಳಗಡೆ ಸುಗ್ಗಿ ಸಂಭ್ರಮ ಅಂದಮೇಲೆ ತರಕಾರಿ ಹಣ್ಣುಗಳಿಲ್ಲದೆ ಆಗುತ್ತಾ, ಅದನ್ನು ಕೂಡ ನಾವು ಅರೇಂಜ್ ಮಾಡಿದ್ವಿ. ಅದಾದ ನಂತರ ಕಬ್ಬು ಧಾನ್ಯಗಳ ರಾಶಿ ಈ ರೀತಿ ತುಂಬ ಅಚ್ಚುಕಟ್ಟಾಗಿ ಅಲಂಕಾರ ಆಗಿತ್ತು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಈವೆಂಟ್ ಮುಗೀತು. ಬಂದಿರೋ ಎಲ್ಲ ಹೆಣ್ಮಕ್ಳು ಅರಿಶಿನ ಕುಂಕುಮ ತೊಗೊಂಡ್ರು, ಬಳೆ ಹಾಕ್ಕೊಂಡ್ರು, ಹೂವು ಮುಟ್ಕೊಂಡ್ರು, ಹಾಗೆ ಅಲ್ಲಿ ರಾಶಿ ಮುಂದೆ ಪೂಜೆ ಫೋಟೋ ತೆಗೆಸ್ಕೊಂಡ್ರು. ಇದೆಲ್ಲ ಹಿಂದಿನ ದಿನ ರಾತ್ರಿ ನಾವು ಸ್ವಲ್ಪ ಡೆಕೋರೇಷನ್ಗೆ ಒತ್ತು ಕೊಟ್ಟು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಈ ಕಡೆ ನಮ್ಮ ಮನೆಯವರು ಜತ್ತಿಯಣ್ಣ ಸತ್ಯಸರು ಎಲ್ಲ ಸೇರಿಕೊಂಡು ಶಾಮಿಯಾನ ಹಾಕ್ಸೋದು, ಟೇಬಲ್ ಅರೇಂಜ್ಮೆಂಟ್ಸು ಇದು ಕಡೆ ಗಮನ ಕೊಡ್ತಾಯಿದ್ರು. ಇದು ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ, ಬಸವೇಶ್ವರ ನಗರದಲ್ಲಿರುವಂಥ ಒಂದು ಇಂಡೋರ್ ಸ್ಕೇಟಿಂಗ್ ಗ್ರೌಂಡ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ಸ್ಕೇಟಿಂಗ್ ಗ್ರೌಂಡ್ ಆಗಿರೋದ್ರಿಂದ ಎಲ್ಲೂ ಮಣ್ಣು ಧೂಳು ಅಂತ ಇರಲಿಲ್ಲ. ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಕಾರ್ಯಕ್ರಮ ಇದು 2ನೇ ಸಾರಿಗೆ ಮಾಡ್ತಾ ಇರೋದು. ನಮಗೆ ಈ ಸಲ ಬೇರೆ ಒಂದು ಗ್ರೌಂಡಲ್ಲಿ ಮಾಡಬೇಕಂತ ಆಸೆ ಇತ್ತು, ಆದರೆ ತುಂಬ ಸಮಯದ ಅಭಾವ ಆಯಿತು. ಅರ್ಜೆಂಟಲ್ಲಿ ನಾವು ಫೀಲ್ಡ್ ಬೇಕು ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಎಲ್ಲೂ ಸಿಗಲೇ ಇಲ್ಲ. ಮತ್ತು ಈ ಗ್ರೌಂಡ್ನ ಪ್ರಿಯಾಕೃಷ್ಣ ಸರು ದೊಡ್ಡ ಮನಸ್ಸು ಮಾಡಿ ನಮಗೆ ಈ ಗ್ರೌಂಡ್ನ ಅನುವು ಮಾಡಿಕೊಟ್ರು. ಸರಿ ಮಾಡಿ ಅಂಥೇಳಿ ಒಂದು ಸಿಗ್ನೇಚರ್ ಹಾಕ್ಕೊಟ್ಟ ತಕ್ಷಣ ನಮಗೂ ಒಂದು ಧೈರ್ಯ ಬಂತು. ಸರಿ, ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ನಾವು ಒಂದು ಈವೆಂಟ್ ಮಾಡ್ಬೋದು ಅಂತ ಧೈರ್ಯ ಮಾಡಿದ್ವು. ಎಲ್ಲರೂ ಹೇಳ್ತಾನೆ ಇರ್ತೀರ, ಬರೀ ಬೆಂಗಳೂರಲ್ಲಿ ಮಾಡ್ತೀರಾ, ದಾವಣಗೆರೆಯಲ್ಲಿ ಮಾಡ್ತೀರಾ ಅಂತ. ಸರಿ, ಈ ಸಲ ಧೈರ್ಯ ಮಾಡಿ ಬೇರೆ ಜಿಲ್ಲೆಗೆ ಹೋಗೋ ಒಂದು ಮನಸ್ಸು ಮಾಡಿದ್ದೀವಿ. ಯಾವ ಜಿಲ್ಲೆ ಅಂತ ಫೈನಲ್ ಆದ ತಕ್ಷಣ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಬರ್ತೀವಿ. ನಾ ಹೇಳ್ದಂಗೆ ಇಲ್ಲಿವರೆಗೂ ಒಬ್ಬರು ಸಬ್ಸ್ಕ್ರೈಬರು ಕೂಡ ಮೆಸೇಜ್ ಮಾಡಿಲ್ಲ. ನಾನೇನಂದರೆ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅಂತ ಎಲ್ಲರೂ ಹಾಕ್ತಾ ಇರ್ತೀರ ಕಮೆಂಟು. ನಾ ಹೇಳೋದೇನೆಂದರೆ, ಸರಿ ನಿಮ್ಮ ಜಿಲ್ಲೆಯಲ್ಲಿ ಬಂದು ಮಾಡ್ತೀವಿ ನಾವು. ಒಂದು ಗೌರ್ಮೆಂಟ್ ಸ್ಕೂಲ್ನ ಅನುಮತಿ ಕೇಳಿ, ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಕೂಲ್ಗೂ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ, ನಮಗೂ ಬಂದು ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ನಾವು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಳ್ತೀವಿ. ಬಟ್ ನಮಗೆ ಬಂದು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಮಾಡಲಿಕ್ಕೋ ಅಥವಾ ನನಗೆ ನಿಂತ್ಕೊಳ್ಳೋಕೆ ಒಂದು ಜಾಗ ಅಂತನೋ ನೀವು ಒಂದು ಹುಡುಕಿ ಹೇಳಿದ್ರೆ ನಮಗೂ ಕೂಡ ಧೈರ್ಯವಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸರಿ, ಒಂದು 3 ಜಿಲ್ಲೆ ಹೇಳ್ತೀನಿ, 3ರಿಂದ 4 ಜಿಲ್ಲೆನ ಹೇಳ್ತೀನಿ. ಆ 4 ಜಿಲ್ಲೆಗಳಲ್ಲಿ ಎಲ್ಲಿ ನಮಗೆ ಜಾಗ ಅನುಕೂಲವಾಗಿ ಸಿಗುತ್ತೋ ಅಲ್ಲಿ ಮಾಡೋಣ ಅಂತ. ಮೊದಲನೇದಾಗಿ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ಮೈಸೂರು. ಸೊ ಈ 4 ಜಿಲ್ಲೆಯಲ್ಲಿ ಒಂದು ಜಾಗನ ನೀವು ಸಜೆಸ್ಟ್ ಮಾಡಿ. ನಾವು ಹುಡುಕಲ್ಲ ಅಂತಲ್ಲ, ನಾವು ಹುಡುಕ್ತೀವಿ. ಬೇರೆ ಊರಿಂದ ನಾವು ಅಲ್ಲಿಗೆ ಹೋಗಿ ಹುಡುಕೋದು ಸ್ವಲ್ಪ ಕಷ್ಟ. ಹಾಗಾಗಿ ನೋಡೋಣ, ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಅಂದರೆ ಜಸ್ಟ್ ನಮಗೆ ಜಾಗನ ತಿಳಿಸ್ಕೊಟ್ರೆ ಸಾಕು, ಬೇರೇನೂ ಬೇಡ. ನೋಡಿದ್ರಲ್ಲ ಅಲಂಕಾರ ಹೇಗೆ ಆಗ್ತಿದೆ ಅಂತ. ಬರದೇ ಇದ್ದವ್ರು ಮಿಸ್ ಮಾಡ್ಕೊಳ್ತಾ ಇದ್ದೀರಲ್ವ? ಹೌದು, ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ತುಂಬ ಪ್ರೀತಿಯಿಂದ ಜನ ಬಂದರು. ಸಂಕ್ರಾಂತಿ ಹಬ್ಬ ನಿಜವಾಗ್ಲೂ ಹಬ್ಬ ಬರೋಕ್ಕೆ ಮುಂಚೆನೇ ಹಬ್ಬನ ನಾವು ಆಚರಿಸ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ಅವರೆಕಾಯಿ ರಾಶಿ ಇತ್ತು. ಹಳ್ಳಿಯಿಂದ ಬಂದ ರೈತರು ಅವರೆಕಾಯಿನ ಮಾರ್ತಾಯಿದ್ರು ಕೂತ್ಕೊಂಡು. ಅದು ಸಖತ್ತಾಗಿ ಅನಿಸ್ತು. ಮೀನ್ಸ್ ನಾವೇ ಇನ್ವೈಟ್ ಮಾಡಿದ್ವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗೋಶಾಲೆಯಿಂದ ಹಸುಗಳು, ಆ ಗೋಮಾತೆಯನ್ನು ಕರೆಸಿ ಗೋಮಾತೆ ಪೂಜೆನೂ ಮಾಡಿದ್ವಿ ಅವತ್ತು. ಬಂದಿರೋರೆಲ್ಲ ನಮ್ಮ ಜೊತೆ ಸೇರಿಕೊಂಡು ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರು. ತುಂಬ ಚೆನ್ನಾಗಿ ಅನಿಸ್ತು. ಇದನ್ನೆಲ್ಲ ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಹೋಗ್ತೀರಾ. ಈ ಡೆಡಿಕೇಶನ್ ಹೇಗೆ ಅನಿಸುತ್ತೆ ನಿಮಗೆ? ಹೌದಲ್ಲ? ಇದಕ್ಕೆ ಬರೀ ಏನಂದರೆ ಮಾಡಬೇಕು ಅನ್ನೋ ಮನಸ್ಸು ಅಷ್ಟೇ ಅಲ್ಲ, ಆ ಪ್ರೀತಿನೂ ಇರಬೇಕು. ಇದೇ ಥರ ಮಾಡಬೇಕು ಅಂತ ಎಲ್ರಿಗೂ ಆ ಒಂದು ಐಡಿಯಾ ಬರಲ್ಲ, ಎಲ್ರಿಗೂ ಒಂದು ಅಭಿರುಚಿ ಇರಲ್ಲ ಅಲ್ವಾ? ರಾಶಿ ಹಾಕಿದ್ವಿ ನಾವು, ಧಾನ್ಯಗಳ ರಾಶಿ ಹಾಕಬೇಕಲ್ವ? ಅಷ್ಟೇ ಅಲ್ಲ, ಬೆಳಗ್ಗೆ ನಮ್ಮ ಸುಹಾಸಿನಿಯವರು ಬಂದರು ಊರಿಂದ. ಅವ್ರು ಹಳ್ಳಿಯಿಂದ ಬಂದ ತಕ್ಷಣ ಕಬ್ಬು, ಕಡಲೆ ಗಿಡ ತೊಗೊಂಡು ಬಂದರು, ಬಾಳೆಕಂದು ತೊಗೊಂಡು ಬಂದರು. ಹಬ್ಬಕ್ಕೆ ಒಂದು ಮೆರುಗು ಬಂದುಬಿಡ್ತು ಅವ್ರು ಬಂದ ತಕ್ಷಣ. ಅಂದರೆ ನಾವೆಲ್ಲ ಜೋಡಿಸಿದ್ರು. ನಮ್ಮ ಸಿಟಿಗೆ ಏನು ಲಿಮಿಟ್ಸ್ ಇತ್ತು, ತರಕಾರಿ ಹಣ್ಣು ಹೂವು ಎಲ್ಲ ಜೋಡಿಸ್ಕೊಂಡಿದ್ರು. ಹರಿಪ್ರಿಯಾ ಅರೇಂಜ್ ಮಾಡ್ಕೊಂಡಿದ್ವಿ. ಆದರೆ
ಹೊಲದಿಂದ ಬಂತಲ್ಲ ಬೆಳಗ್ಗೆ, ಆವಾಗ ಸುಗ್ಗಿ ಸಂಭ್ರಮ ಹಿಮ್ಮಡಿಯಾಗಿದ್ದು. ತುಂಬ ಚೆನ್ನಾಗಾಯಿತು. ಈವೆಂಟ್ ಮಾತ್ರ ಮೋಸ್ಟ್ ಸಕ್ಸಸ್ಫುಲ್. ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಭೇಟಿಯಾಗಿ ಕಾರ್ಯಕ್ರಮನ ಈ ಮಟ್ಟಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಪರ್ಮನೆಂಟ್ ಸಬ್ಸ್ಕ್ರೈಬರ್ಸ್. ಯಾವಾಗಲೂ ಬಂದು ಒಂದು ಈವೆಂಟ್ ಮಿಸ್ ಮಾಡದೆ ಬಂದು ನಿಮ್ಮನ್ನು ನೋಡ್ಲಿಕ್ಕೆ ಬಂದ್ವಿ, ಮಾತಾಡ್ಸ್ಲಿಕ್ಕೆ ಬಂದ್ವಿ ಅಂತ ಬರ್ತಿರಲ್ಲ, ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅಲ್ವಾ. ಫ್ರೆಶ್ ಆನ್ದು ಬ್ಯಾನರ್ ಹಾಕ್ತಾಯಿದ್ರು. ಫ್ರೆಶ್ ಆನ್ಗೆ ಪಿಜ್ಜಾ ಅಂತೂ ಒಳ್ಳೆ ಕಳ್ಳೆಪುರಿ ಥರ ವ್ಯಾಪಾರ ಆಯಿತು. ನಮ್ಮ ಕೃಷ್ಣ ಭಟ್ ಸರ್ ಮಣ್ಣಿನ ಪಾತ್ರೆಗಳದ್ದು ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ನಾನು ನಮ್ಮ ಮನೆಯವರು ಟೇಬಲ್ಸ್ ಅರೇಂಜ್ಮೆಂಟು, ಹಾಗೆ ಯಾರಿಗೆ ಯಾವ ಟೇಬಲ್ ಅಲಾಟ್ ಮಾಡಬೇಕು ಅಂತೆಲ್ಲ ನೋಡ್ತಾ ಇದ್ವಿ. ಹೀಗಿರುತ್ತೆ ಪ್ರತಿ ಹಬ್ಬದಲ್ಲೂ. ನೋಡಿ ಹಬ್ಬ ಅಂತಲೇ ಬಂತು, ಪ್ರತಿ ಈವೆಂಟಲ್ಲೂ ಒಂದು ಹಬ್ಬದ ವಾತಾವರಣ ಇರುತ್ತೆ. ಭಗವಂತ ಎಲ್ಲಿಂದ ಎನರ್ಜಿ ಕೊಡ್ತಾನೋ ಗೊತ್ತಿಲ್ಲ. ನಾವಂತೂ ಅಷ್ಟು ಖುಷಿಯಾಗಿ ಮನೆ ಮಂದಿ ಎಲ್ಲ ಭಾಗವಹಿಸ್ತೀವಿ. ಇನ್ನು ಬೆಳಗ್ಗೆ ನಮ್ಮ ಭಾವ, ನನ್ನ ಸಿಸ್ಟ್ರು ಎಲ್ಲರೂ ಬಂದರು. ಅವರು ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಈ ಸಲ ಪ್ರದೀಪ್ ಸರು, ಸುಜಾತ ಮುಂಚೆನೇ ಬಂದಿದ್ದರು. ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದರು. ನಿಜವಾಗ್ಲೂ ಹೆಲ್ಪ್ ಆಯಿತು ಅವರಿಂದ. ಯಾಕೆ ಅಂತಂದರೆ ಹೂ ಪೋಣಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಕೈ ಜೋಡಿಸಿದ್ರು, ಜೊತೆಗಿದ್ದರು. ಕಂಪ್ಲೀಟ್ ಡೆಕೋರೇಷನ್ ಮುಗಿದ್ಮೇಲೆ ಒಟ್ಟಿಗೆ ಹೋಗಿ ಎಲ್ಲರೂ ಹೋಗಿ ಮಲಗಿ ಬೆಳಗ್ಗೆ ಒಟ್ಟಿಗೆ ಬಂದ್ವಿ. ಹೇಳಿದ್ನಲ್ಲ, ಒಂದು ಕುಟುಂಬ, ನಿಜವಾದ ಕುಟುಂಬನೂ ಇಷ್ಟು ಬೆಂಬಲ ಕೊಡಲ್ಲ. ಯಾವ ಕುಟುಂಬ ಯಾರಿಗೂ ಕೊಡಲ್ಲ ಇಷ್ಟು ಬೆಂಬಲ. ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಆಡ್ಕೊಳ್ಳೋರೇ ಜಾಸ್ತಿ, ಕಾಲೆಳೆಯೋರು ಜಾಸ್ತಿ. ಇದು ಬೆಳಗ್ಗೆ ನೋಡಿ, ಈಗ ಫೈನಲ್ ಡೆಕೋರೇಷನ್ ಹೇಗೆ ಆಗ್ತಾ ಇದೆ ನೋಡಿ. ಇನ್ನು ಅದು ಕ್ಲೀನಿಂಗ್ ಎಲ್ಲ ಆಗ್ತಾಯಿದೆ. ನಾವು ಇನ್ನೂ ಅದು ತೆಗ್ದಿಲ್ಲ. ದೇವ್ರಿಗೆ ಒಂದು ಮುಚ್ಚೋಗಿದ್ವಿ ಸ್ಕ್ರೀನು, ನಾವು ತೆಗ್ದೇ ಇಲ್ಲ. ಅಲ್ಲಿ ವಾಕ್ ಮಾಡ್ತಾ ಇದ್ದೆ, ಅದೆಷ್ಟು ಜನ ಬಂದರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ವಾಕಿನ್ ಕಸ್ಟಮರ್ಸ್ ಸಿಕ್ಕಾಪಟ್ಟೆ ಇದ್ದರು. ಓಕೆ, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇದ್ದಲ್ಲ. ಹೌದು, ಏನಂದರೆ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಕ್ಕೂ ಮುಜುಗರ ಪಡುವಂಥ ಒಂದಷ್ಟು ಜನ ಇರ್ತಾರೆ ಪ್ರತಿ ಒಂದು ಫ್ಯಾಮಿಲಿಯಲ್ಲೂ. ಹೌದು, ನಾನೇನೋ ಒಂದು ದೊಡ್ಡ ತಪ್ಪು ಮಾಡ್ತಾಯಿದ್ದೀನೇನೋ ಅಂತ ಅನ್ಕೋಬೇಕು. ನನಗೆ ಅನಿಸ್ಬಿಡ್ಬೇಕು, ಆ ರೀತಿ ನಡ್ಕೊಳ್ತಾರೆ, ಮುಚ್ಚಿಡ್ತಾರೆ, ನಾನು ಯೂಟ್ಯೂಬರ್ ಅಂತ ಹೇಳೋಕ್ಕೆ ಹಿಂಜರಿತಾರೆ. ಇದೆಲ್ಲದನ್ನು ನೋಡುವಾಗ ನನಗನ್ಸುತ್ತೆ, ಇವರು ಸವಾಸಗಳು ಬೇಕಾ ನನಗೆ ಅಂತ ಅನಿಸುತ್ತೆ. ಬಿಕಾಸ್ ನಾನು ಮಾಡ್ತಾರೋ ಕರ್ತವ್ಯ ಏನು ಮಾಡ್ತಾಯಿದ್ದೀನಿ ಅದು ನನಗೆ, ನನ್ನ ಮನೆಯವ್ರಿಗೆ, ನನ್ನ ಮಗನಿಗೆ, ನಮಗೆ ಗೊತ್ತಿರಬೇಕು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ರಿಗೂ ಗೊತ್ತು ನಾವೇನು ಮಾಡ್ತಾಯಿದ್ದೀವಿ ಅಂತ. ಲಕ್ಷಾಂತರ ಜನ ಸಪೋರ್ಟ್ ಮಾಡ್ತಾ ಇರುವಾಗ ನಾನು ಇಬ್ಬರ ಅಭಿಪ್ರಾಯಕ್ಕೆ ಒಂದು ಕಿಂಚಿತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇಷ್ಟೇ ಹೇಳೋದು, ಎನರ್ಜೀಸ್ ನಮಗೆ ಎಲ್ಲಿ ಪಾಸಿಟಿವ್ ಬರ್ತಾ ಇದೆ ಅಲ್ಲಿ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋಣ, ಎಲ್ಲಿ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ ಸ್ವಲ್ಪ ದೂರದಲ್ಲಿ ಅವ್ರನ್ನ ಮೇಂಟೈನ್ ಮಾಡಿಬಿಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ಯಾರಿಂದನೂ ಹೇಳಿದ್ನಲ್ಲ, ಅವರಿಗೆ ನಾವು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಮುಜುಗರ ಇದೆ ಅಂದಾಗ ಇವ್ರನ್ನ ನಾವು ಇಷ್ಟು ಜನರಿಗೆ ಪರಿಚಯಿಸುವಂಥ ಅವಶ್ಯಕತೆ ನಮಗೂ ಇರಲ್ಲ ಅಲ್ವಾ. ಈಗ ಬೇಡ, ಇನ್ನು ಹೆಚ್ಚಿಗೆ ಹೇಳ್ತಾ ಹೋದರೆ ಅದು ಎಲ್ಲೆಲ್ಲೋ ಹೋಗುತ್ತೆ ವಿಚಾರ. ಈ ಥರ ಪ್ರತಿ ಫ್ಯಾಮಿಲಿಯಲ್ಲೂ ಅಷ್ಟೇ ಕಾಲೆಳೆಯೋರು ಇದ್ದೇ ಇರ್ತಾರೆ. ಕಾಲೆಳೆಯೋರು ಅನ್ನೋದಕ್ಕಿಂತ ಬೆಂತಟ್ಟೋರು ತುಂಬ ಅಪರೂಪ. ಪರವಾಗಿಲ್ಲ, ನನಗೆ ಯಾರು ಬೆನ್ನು ತಟ್ಟಿದ್ರು, ಯಾರು ಹೊಗಳಿದ್ರು, ಯಾರು ಸಪೋರ್ಟ್ ಮಾಡದೇ ಇದ್ರೂ ನೀವೆಲ್ಲರೂ ಇಷ್ಟು ಪ್ರೀತಿ ತೋರಿಸಿ, ನೀವೆಲ್ಲರೂ ಬೆನ್ನು ತಟ್ಟಿ ಇಷ್ಟು ಜನಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತಾ ಇದ್ದೀರಲ್ಲ, ಇಷ್ಟು ಜನ ಹೆಣ್ಮಕ್ಳು ಬಂದು ಸ್ಟಾಲ್ ಹಾಕಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದರೆ ಅದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರನೇ ಕಾರಣ. ನೀವೆಲ್ಲರೂ ಬಂದು ವ್ಯಾಪಾರನೇ ಮಾಡದೇ ಇದ್ದಿದ್ರೆ ಯಾರು ತಾನೇ ಬರ್ತಾಯಿದ್ರು. ಇಲ್ಲಿ ವ್ಯಾಪಾರ ಅಲ್ಲ, ವ್ಯಾಪಾರ ಮ್ಯಾಟ್ರ್ ಅಲ್ವೇ ಅಲ್ಲ, ವ್ಯಾಪಾರ ಮುಖ್ಯ ಅಲ್ವೇ ಅಲ್ಲ, ನನಗನ್ಸಿಲ್ಲ. ಯಾಕೆ ಅಂದರೆ ನಾವು ಸಮಾಜಕ್ಕೆ ಕೊಡ್ತಾ ಇರೋದು ಒಂದು ಒಳ್ಳೆಯ ವಸ್ತುಗಳನ್ನು, ಸಾವಯವ ಕೃಷಿಕರು, ಗಾಣದ ಎಣ್ಣೆ, ಕೈಯಲ್ಲಿ ನೈಸರ್ಗಿಕವಾಗಿ ಮಾಡಿರುವಂಥ ವಸ್ತುಗಳು, ಆಯುರ್ವೇದ ಪ್ರಾಡಕ್ಟ್ಗಳು, ಮನೆಯಲ್ಲೇ ತಯಾರಿಸಿದಂಥ ಎಷ್ಟೋ ವಸ್ತುಗಳು, ಮಗ್ಗದ ಬಟ್ಟೆಗಳು. ಇಲ್ಲಿ ಏನಿದೆ ಸಮಾಜಕ್ಕೆ ಏನೋ ಒಂದು ಕೆಟ್ಟದಾಗ್ಬೋದು ಅನ್ನೋದು ಏನಾದರೂ ಒಂದು ವಸ್ತು ಇದೆಯಾ? ಇಲ್ಲ. ಹಾಗಿದ್ಮೇಲೆ ಮುನ್ನುಗ್ತಾ ಇರೋದೇ ಅಷ್ಟೇ. ಇನ್ನು ಮುಂದಕ್ಕೆ ಯೋಚನೆ ಮಾಡೋದೇನೂ ಇಲ್ಲ. ಎಲ್ಲಿವರೆಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಇರುತ್ತೋ ಅಲ್ಲಿವರೆಗೂ ನಾವು ಇದೇ ರೀತಿ ಮುನ್ನುಗ್ತಾ ಇರ್ತೀವಿ. ಓಕೆ, ನೆಕ್ಸ್ಟು ಈವೆಂಟಲ್ಲಿ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಸ್ವಲ್ಪ ಯೋಚನೆ ಬಂತು. ನಾವು ಹೇಗೋ ಹಬ್ಬದ ತಕ್ಕಂಗೆ ನಾವು ಈವೆಂಟ್ನ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ಒಂದಷ್ಟು ಕ್ರಿಯೇಟಿವ್ ಆಗಿ ನಿಮ್ಮೆಲ್ರಿಗೂ ಪಾಲ್ಗೊಳ್ಳಲಿಕ್ಕೆ ಒಂದಷ್ಟು ಅವಕಾಶಗಳನ್ನು ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ಅದರಲ್ಲಿ ನೀವು ಭಾಗವಹಿಸ್ತೀರಾ, ನಿಮಗೂ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ ತುಮಕೂರು, ಚಿತ್ರದುರ್ಗ,
ಶಿವಮೊಗ್ಗ, ಮೈಸೂರು ಈ 4 ಜಿಲ್ಲೆಗಳಲ್ಲಿ ನಮಗೇನಾದರೂ ಈ ಈವೆಂಟ್ ಮಾಡಲಿಕ್ಕೆ ಜಾಗಗಳಿದ್ದರೆ ಸಜೆಷನ್ ಆದರೂ ಕೊಡಿ, ಅಟ್ಲೀಸ್ಟ್ ಸಜೆಷನ್ ಕೊಡಿ. ನಾವು ಅಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ನ ಸಹಾಯ ಪಡ್ಕೊಂಡು ಅದನ್ನು ನೋಡಿ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. ನೋಡಿ, ಇನ್ನು ಬೆಳಗ್ಗೆ ಶಿವ ಅಂತ ಓಪನ್ ಆಗ್ತಾ ಇದೆ, ಅಷ್ಟರಲ್ಲಿ ತುಂಬ ಜನ ಕಸ್ಟಮರ್ ಸ್ಟಾರ್ಟ್ ಆಗಿಬಿಟ್ರು ಬರಲಿಕ್ಕೆ. ಕೆಲವರಂತೂ ಮ್ಯಾಮ್ ಲಾಸ್ಟ್ ಟೈಮ್ ಬಂದು ವಾಪಸ್ ಹೋಗಿದ್ವಿ ಮ್ಯಾಮ್, ಅದಕ್ಕೆ ಈ ಸಲ 8:08ವರೆಗೆ ಬಂದುಬಿಟ್ವಿ ನಾವು ಅಂತಂದರು. ಅದೆಲ್ಲ ಕೇಳುವಾಗ ಖುಷಿ ಆಯಿತು. ನಮ್ಮ ಸೈಂಟಿಸ್ಟ್ ಡಾಕ್ಟರ್ ಶ್ರೀಲಕ್ಷ್ಮಿ ಬಂದಿದ್ದರು. ಪ್ರೋಬಯೋಟಿಕ್ಸ್ ತೊಗೊಂಡು ಜೆಲ್ಲಿಗಳು, ನಿಮ್ಮೆಲ್ರಿಗೂ ಗೊತ್ತು, ಎಲ್ಲ ಕಾಯಿಲೆಗಳಿಗೆ ಆರೋಗ್ಯಕರವಾದ ಮದ್ದು. ಅದರಲ್ಲೂ ಪಪ್ಪಾಯದಲ್ಲಿರುವಂಥ ಪಪ್ಪಾಯ ಹಣ್ಣು ಪೆಕ್ಟಿನ್ ಅನ್ನೋ ಸಿಹಿ ಅಂಶವನ್ನು ತೊಗೊಂಡು ಮಾಡಿರುವಂಥ ಜೆಲ್ಲಿ. ಪಪ್ಪಾಯದ ಒಂದು ಸಿಹಿ ಅಂಶ ಅಂದ ತಕ್ಷಣ ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಈ ಜೆಲ್ಲಿನ ತೊಗೊಳ್ಬೋದು. ಹಾಗೆ ನಮ್ಮ ಕವಿತಾ ಮೇಡಮ್ದಂತೂ ಒಂದು ಸಾಗರವೇ ಸರಿ, ಅಷ್ಟು ದೊಡ್ಡ ಕಲೆಕ್ಷನ್ಸ್ ಇದೆ, ಜಾಸ್ತಿ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಇನ್ನು ಹರಿಪ್ರಿಯಾ ಅವರ ಮಕ್ಕಳು ಮಾತ್ರ ಹಬ್ಬಕ್ಕೆ ಅಂತಾನೇ ರೆಡಿಯಾಗಿ ಬಂದಿದ್ದರು. ಅದನ್ನು ನೋಡುವಾಗ ತುಂಬ ಖುಷಿ ಆಯಿತು. ಇನ್ನು ನಮ್ಮ ಗೌತಮಿಯವರ ತಂಗಿ ಜ್ಯುವೆಲ್ರಿ ಸ್ಟಾಲ್ ಹಾಕ್ತಾಯಿದ್ರು. ಹಾಗೆ ಕಸ್ಟಮರ್ಸ್ನ ನೋಡಿ ಎಷ್ಟು ಜನ ಇದ್ದಾರೆ. ಹಾಗೆ ನಮ್ಮ ಗಾಡಿಗಳೆಲ್ಲ ನಿಂತಿದೆ ಅಲ್ವಾ, ಇದೇ ಸ್ಕೇಟಿಂಗ್ ಗ್ರೌಂಡು. ಅದ್ರ ಮುಂದೆ ನಿಂತಿರೋ ಗಾಡಿಗಳೆಲ್ಲ ನಮ್ಮ ಗಾಯು ಸ್ಕಿಲ್ಸ್ ಫ್ಯಾಮಿಲಿಯವ್ರದ್ದು. ಅಂದರೆ ಅದರಲ್ಲಿ ಸಾಮಾನುಗಳನ್ನು ತಂದು ಜೋಡಿಸ್ಕೊಳ್ಳಿಕ್ಕೆ ಅಂತ ಅಲ್ಲಿ ನಿಲ್ಲಿಸಿದ್ರು. ಹಾಗೆ ಈ ಬ್ಯಾನರ್ಗಳು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಯಾರ್ದೋ ಒಬ್ರದ್ದು ಸಹಾಯ ಬೇಕೋ. ಹಾಗೆ ಅದೇ ರೀತಿ ಇದು 2ನೇ ಬಾರಿಗೆ ನಮಗೆ ಪ್ರಿಯಾ ಕೃಷ್ಣ ಸರು ಒಂದು ಅನುವು ಮಾಡಿಕೊಡ್ತಾ ಇರೋದು ಇಲ್ಲಿ ಈ ಒಂದು ವ್ಲಾಗ್ ಮೂಲಕ. ನಮ್ಮೆಲ್ಲರ ಪರವಾಗಿ, ನಮ್ಮ ಇಡೀ ಗಾಯು ಸ್ಕಿಲ್ಸ್ ಕುಟುಂಬದ ಪರವಾಗಿ ಸರ್ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಗೆ ಮುಂದೆ ಕೂಡ ಮಳೆಗಾಲದಲ್ಲಿ ಒಮ್ಮೆ ನಮಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮಾಡಲಿಕ್ಕೆ. ಬಿಕಾಸ್ ಮಳೆಗಾಲದಲ್ಲಿ ನಮಗೆ ಬೇರೆ ಯಾವ ಜಾಗಕ್ಕೆ ಹೋದ್ರೂ ಸೇಫ್ ಅಲ್ಲ, ಸೀರೆಗಳು ಬಟ್ಟೆಗಳು ಎಲ್ಲ ಹಾಳಾಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಮಳೆಗಾಲದಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ತುಂಬ ಯೋಚನೆ ಮಾಡ್ತೀವಿ. ಹಾಗೆ ನಮ್ಮ ಪೂರ್ಣಿಮಾ ಅವರಂತೂ ಹೊಸ ರೀತಿಯಲ್ಲಿ ಹೆಲ್ದಿ ಪ್ರಾಡಕ್ಟ್ಗಳನ್ನ ಮಾಡ್ತಾಯಿದ್ದಾರೆ. ಮುಂದಿನ ದಿನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪೂರ್ಣಿಮಾ ಅವರು ಏನು ಮಾಡಿದ್ದಾರೆ, ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಓಕೆ, ಅದನ್ನು ನಾನು ಅವ್ರ ಮನೆಗೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಅಜ್ಜಿ ಮನೆಯವ್ರದ್ದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಬಂದು ಈವೆಂಟ್ಗೆ ಬಂದು ಹೋಗೋ ಪ್ರತಿಯೊಬ್ಬರ ಕೈಯಲ್ಲೂ ಸ್ವಸ್ತಾದು ಹಾಗೆ ಅಜ್ಜಿ ಮನೆಯವ್ರದ್ದು ಒಂದು ಪ್ರಾಡಕ್ಟ್ ಇರ್ತಾಯಿತ್ತು, ಅದನ್ನು ನೋಡಿ ಖುಷಿ ಆಗ್ತಾಯಿತ್ತು. ಇನ್ನು ಸಕಲೇಶ್ಪುರದಿಂದ ಕಾಫಿ ಪೌಡರ್ ತೊಗೊಂಡು, ಸೊ ಅವ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಖರ್ಚಾಯಿತು. ಚಳಿಗಾಲ ಅಂದ ತಕ್ಷಣ ಅಜ್ಜಿಯ ಕೈರುಚಿಯವರ ಕುರುಕ್ಲು ಜೊತೆಗೆ ಪೂರ್ಣಿಮಾ ಅವ್ರ ಕಾಫಿ ಚೆನ್ನಾಗಿ ಖರ್ಚಾಯಿತು. ಇನ್ನು ಶೀಲಾ ಮೇಡಮು ಅವ್ರ ಬ್ಲೌಸ್ಗಳು ವಿಶೇಷವಾಗಿತ್ತು, ತುಂಬ ವಿಶೇಷವಾಗಿತ್ತು, ಒಂದಕ್ಕಿಂತ ಒಂದು. ಮುಂದೆ ತರಿಸ್ಕೊಂಡು ನಾನು ತೋರಿಸ್ತೀನಿ ನಿಮಗೆ. ಇದು ಇಳಕಲ್ ಸಂಗೀತ ಅವರ ಸ್ಟಾಲು. ಅದು ಒಂದು ಇಳಕಲ್ ಜಾತ್ರೆ, ಯಾವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಸೀರೆಗಳು, ಒಂದಕ್ಕಿಂತ ಒಂದು ಹೆಚ್ಚು ಕಲೆಕ್ಷನ್ಸ್ ಇರೋದು ಅವ್ರ ಹತ್ರನೇ. ಹಾಗಾಗಿ ದೊಡ್ಡ ಸ್ಟಾಲ್ ಆಗುತ್ತೆ ಅವ್ರದ್ದು ಯಾವಾಗಲೂ. ಹಾಗೆ ಸ್ಟೇಜ್ ಮುಂಭಾಗದಲ್ಲಿ ಒಂದಷ್ಟು ಚೇರ್ಗಳನ್ನು ಹಾಕಿ ನಾವು ಎಲ್ಲ ರೆಡಿ ಮಾಡಿದ್ವಿ. ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಕೂತ್ಕೋತಾರೆ. ಹೌದು, ಹೆಚ್ಚಾಗಿ ಅಲ್ಲಿ ಕೂತ್ಕೊಂಡಿದ್ದು ಗಂಡಂದರು. ಅವ್ರು ಕೂತ್ಕೊಂಡು ಮೊಬೈಲ್ ಬ್ರೌಸ್ ಮಾಡೋ ಅಷ್ಟರಲ್ಲಿ ಹೆಣ್ಮಕ್ಳು ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಇದನ್ನೇ ನಾವು ನೋಡಿದ್ದು ತುಂಬ ಹೊತ್ತು. ಹಾಗೆ ನಾನು ಹುಟ್ಟಿರೋ ಸೀರೆ ಬಗ್ಗೆ ಕೇಳ್ಬೋದು. ನನ್ನ ಬೆಸ್ಟ್ ಫ್ರೆಂಡ್, ಕ್ಲೋಸೆಸ್ಟ್ ಫ್ರೆಂಡ್ ಶಾಂತಿ ಅಂಥೇಳಿ, ಅವ್ರು ನನಗೆ ಅವರ ಮಗನ ಮದುವೆಯಲ್ಲಿ ಕೊಟ್ಟಂಥ ಒಂದು ಸೀರೆ. ತುಂಬ ಖುಷಿಯಿಂದ ನಾನು ಉಟ್ಕೊಂಡಿದ್ದು. ನನಗೆ ತೀರಾ ಹತ್ತಿರವಾಗಿ ಪ್ರೀತಿಯಿಂದ ಕೊಟ್ಟಂಥ ಸೀರೆಗಳು, ಅದು ಹೆಂಗಾದರೂ ಇರಲಿ, ಯಾವ ಥರನೇ ನನಗೆ ಉಟ್ಬಿಡ್ಬೇಕದು ಅಂತ. ಬಟ್ ಇದು ತುಂಬ ಇಷ್ಟ ಆಯಿತು ನನಗೆ. ತುಂಬ ಅಂದರೆ ಒಂದು ಕಾಮ್ ಫೀಲ್ ಕೊಡ್ತಾಯಿತ್ತು ಅದು ನೋಡುವಾಗಲೇ. ನಾನು ಅದು ಡಿಸೈಡ್ ಆಗಿಬಿಟ್ಟಿದೆ, ಒಂದು ಈವೆಂಟಿಗೆ ಇದನ್ನು ಉಟ್ಕೋಬೇಕು ನಾನು ಅಂತ. ಸೊ ಇದು ಕವಿತಾ ಅವ್ರದ್ದು ಬಟರ್ಫ್ಲೈಸ್ ಟ್ರೆಂಡ್ಸ್ದು. ಇಲ್ಲಿ ಇರೋಷ್ಟು ವೆರೈಟೀಸ್ ನಿಮಗೆ ಯಾವ ಶೋರೂಮಲ್ಲೂ ಸಿಗಲ್ಲ ಅನ್ಕೋತೀನಿ, ಅಷ್ಟು ವೆರೈಟೀಸ್ ಇದೆ ಇವ್ರ ಹತ್ರ. ಕುರ್ತಾ, ಸ್ಕರ್ಟು, ಎ ಲೈನು, ಸ್ಟ್ರೈಟ್ ಕಟ್ಟು ಅಂತ. ಹಾಗೆ ನನ್ನ ಫ್ರೆಂಡ್ ಸುಜಾತ ಕೂಡ ಬಂದಿದ್ದರು. ಸುಜಾತ ಅವರ ವಂಡರ್ಫುಲ್ ಕಲೆಕ್ಷನ್ ಸಾರೀಸ್, ಎಲ್ಲ ವೆರೈಟಿ ಸಾರೀಸ್ ಸಿಗೋದು ಸುಜಾತ ಅವ್ರ ಹತ್ರ. ಹಾಗೆ ಮಹೇಶ್ವರಿ, ಬಾಂಧನಿ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ. ಅದೆಲ್ಲ ನಿಮಗೂ ತೋರಿಸ್ತೀನಿ, ಒಂದು ಸಲ ತರಿಸ್ಬಿಟ್ಟು ತೋರಿಸ್ತೀನಿ ಯಾವ್ಯಾವ ವೆರೈಟಿಯಲ್ಲಿ ಸಿಗುತ್ತೆ ಅಂತ. ಇನ್ನು ಪೂರ್ಣಿಮಾ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಮಗ ಕೂಡ ಬಂದಿದ್ದರು. ಸರು, ಪೂರ್ಣಿಮಾ ಅವರು, ಅವ್ರ ಮಗ ಎಲ್ಲ ಫುಲ್ ಡೇ ಸ್ಟಾಲಲ್ಲಿದ್ದರು. ಅವ್ರ ಮಗಳು, ಇಡೀ ಕುಟುಂಬ ಇತ್ತು ಅಂತಲೇ ಹೇಳ್ಬೋದು. ನಾನು ಅದನ್ನೇ ಹೇಳೋದು, ಮೊದಲನೇ ಬಾರಿಗೆ ನಾವು ಈವೆಂಟ್ ಮಾಡಿದಾಗ ಇಬ್ಬರು ಇಲ್ಲ ಒಬ್ಬರು ಇರ್ತಾಯಿದ್ರು ಫ್ಯಾಮಿಲಿಯಿಂದ ಅಷ್ಟೇ. ಇನ್ನು ನೆಕ್ಸ್ಟ್ ಸೆಕೆಂಡ್ ಈವೆಂಟ್ಗೆ ಎಲ್ಲ ಗಂಡಂದರು ಬಂದು ನಿಂತ್ಕೊಂಡ್ರಲ್ಲ, ನನಗೆ ಸಾರ್ಥಕ, ಅಚೀವ್ಡ್ ಅಂತ ಅನಿಸ್ತು. ಯಾಕೆ ಗೊತ್ತಾ, ಸ್ಟಾರ್ಟಿಂಗ್ ಎಲ್ಲರೂ ಅಂತಾಯಿದ್ರು, ಮ್ಯಾಮ್ ನಮ್ಮ ಮನೆಯವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತಾಯಿಲ್ಲ ಮ್ಯಾಮ್, ನಾನು ಮಾಡ್ತಾ ಇರೋದು. ಹಾಗೆ ಇದೇ ಒಂದು ವಾಯ್ಸಲ್ಲಿ ಎಲ್ಲರೂ ನನ್ನ ಹತ್ರ ಮಾತಾಡ್ತಾಯಿದ್ರು ಫಸ್ಟ್ ಈವೆಂಟಲ್ಲಿ.
ಸೆಕೆಂಡ್ ಈವೆಂಟ್ಗೆ ಎಲ್ಲ ಗಂಡಂದರು, ಹಸ್ಬೆಂಡು, ವೈಫು, ಮಕ್ಕಳು, ಜೊತೆಗೆ ಅತ್ತೆ ಮಾವ, ಅಪ್ಪ ಅಮ್ಮನೂ ಸ್ಟಾಲಲ್ಲಿದ್ದರು. ನನಗೆ ಅದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಅನಿಸಿದ್ದು ಸಾರ್ಥಕ ಆಯ್ತಪ್ಪ ನಾನು ಮಾಡಿದ್ದು. ಇದು ಒಂದು ಕುಟುಂಬ ಅಂದರೆ ಫ್ಯಾಮಿಲಿ ಈವೆಂಟ್ ಅನ್ನೋದು ಅವತ್ತಿಗೆ ಅರ್ಥಪೂರ್ಣವಾಗಿ ಬಂತು. ನೀವು ಗಮನಿಸಿರ್ಬೋದು, ಸ್ಪೆಷಲಿ ಮಲ್ಲೇಶ್ವರಂ ಈವೆಂಟ್ ಅನ್ಕೋತೀನಿ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಸ್ಟಾಲಲ್ಲೂ ಇದ್ದರು. ಅದನ್ನು ನೋಡುವಾಗಂತೂ ಭಾಳ ಖುಷಿ ಆಯಿತು. ಇದೇ ರೀತಿ ನೀವೆಲ್ಲರೂ ನಿಮ್ಮ ಮನೆಯ ಮಗಳನ್ನು, ಸೊಸೆಯನ್ನು ಪ್ರೋತ್ಸಾಹಿಸ್ತಾ ಇರ್ರಿ. ಪ್ರತಿಯೊಂದು ಮನೆಯಲ್ಲೂ ಈ ರೀತಿ ಪ್ರೋತ್ಸಾಹ ಸಿಕ್ಕರೆ ಎಲ್ಲರೂ ಮುನ್ನುಗ್ಬೋದಲ್ವಾ. ನನ್ನ ಅಭಿಪ್ರಾಯ ಅಂತೂ ಇಷ್ಟೇ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ. ನೋಡಿ ನಮ್ಮ ಬ್ಯೂಟಿಫುಲ್ ಡೆಕೋರೇಷನ್ ಹೇಗಾಗಿದೆ ಅಂತ. ಅಷ್ಟೇ ಅಲ್ಲದೆ ಗೋ ಗೆಟ್ ಫಿಟ್ ಅವರು ಈ 2 ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಿಕಾಸ್ ಪ್ರತ್ಯಕ್ಷ ಸಾಕ್ಷಿಗಳ ಜೊತೆಗೆ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ವೆಯ್ಟ್ ಲಾಸ್ ಒಂದೇ ಮೋಟೋ. ಅದು ವೆಯ್ಟ್ ಲಾಸ್ ಅಂದ ತಕ್ಷಣ ಡಯಟ್ ಮಾಡಬೇಕು, ಕಡಿಮೆ ತಿನ್ನಬೇಕು, ಇಷ್ಟು ನೀರು ಕುಡಿಬೇಕು, ಇದು ಒಂದೇ ನಮಗೆ ಗೊತ್ತಿರೋದು. ಆದರೆ ಏನನ್ನು ತಿನ್ನಬೇಕು, ಅನ್ನ ತಿಂದು ಕೂಡ ಅಂದರೆ ನೋಡಿ, ನಾವು ಸೌತ್ ಇಂಡಿಯನ್ಸ್ ನಮ್ಮ ಸ್ಟೇಪಲ್ ಫುಡ್ಡೇ ರೈಸು. ನಾವೇನು ಮಾಡ್ತಾಯಿದ್ದೀವಿ, ರೈಸ್ ತಿಂತಾಯಿಲ್ಲ, ನಾನು ಇವತ್ತಿಂದ ನಾನು ಅದನ್ನು ತಿಂತಾಯಿಲ್ಲ, ಜಂಕ್ ತಿನ್ನಲ್ಲ, ಎಲ್ಲ ಹೇಳ್ಕೊಂಡು ಪೂರಿ ತಿನ್ನಲ್ಲ. ಇಲ್ಲ, ಒಬ್ಬ ಮನುಷ್ಯನ ದೇಹಕ್ಕೆ ಎಷ್ಟು ಕ್ಯಾಲೋರಿ ಒಂದು ದಿನಕ್ಕೆ ತಿನ್ನಬೇಕನ್ನೋದು ಅದನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಎಷ್ಟು ತಿನ್ನಬೇಕು, ಪೂರಿನಾದರೂ ತಿನ್ನಿ, ಇಡ್ಲಿನಾದರೂ ತಿನ್ನಿ, ರೈಸ್ ಆದರೂ ತಿನ್ನಿ, ಮೊಸರನ್ನಾದರೂ ತಿನ್ನಿ, ಆದರೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನು ಅವ್ರು ಕೊಡ್ತಾರೆ ಚಾರ್ಟು. ಅದ್ರ ಪ್ರಕಾರ ನಾವು ತಿಂತಾ ಹೋದರೆ ಸಾಕು. ಎಕ್ಸಸೈಸ್ ಮಾಡ್ದೇ ವೆಯ್ಟ್ ಲಾಸ್ ಮಾಡ್ಬೋದು. ಆದರೆ ಅವ್ರು ರೆಕಮೆಂಡ್ ಮಾಡೋದು ನಮ್ಮ ಸ್ಕಿನ್ ಲೂಸ್ ಆಗಬಾರ್ದು, ಮಸಲ್ಸ್ ಹೋಗಬಾರ್ದು, ಹಾಗೆಲ್ಲ ಇದ್ದರೆ ನಾವು ಸ್ವಲ್ಪ ಎಕ್ಸಸೈಸ್ ಮಾಡಲೇಬೇಕು. ಎಲ್ಲದನ್ನು ಹೇಳ್ಕೊಡುವಂಥ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಗೋ ಗೆಟ್ ಫಿಟ್ ಆ್ಯಪ್. ಸೊ ಗೋ ಗೆಟ್ ಫಿಟ್ನವರು ಬಂದು ಡೆಮೋ ಕೊಡ್ತಾಯಿದ್ರು. ಇದು 2ನೇ ಸಲ ಕೊಡ್ತಾ ಇರೋದ್ರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ತುಂಬ ಜನರು ಎನ್ರೋಲ್ ಆಗ್ತಾ ಇದ್ದಾರೆ. ಹೌದು, ನನಗೆ ಈ ಥರದ್ದೆಲ್ಲ ಇಷ್ಟ. ಏನಕ್ಕೆ ಅಂದರೆ ಆರೋಗ್ಯಕರವಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದೇ ಒಂದು ಸಂತೋಷದ ವಿಚಾರ. ಹಾಗಾಗಿ ನೀವು ಗೋ ಗೆಟ್ ಫಿಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು, ನೋಡ್ಬೋದು, ಅಥವಾ ಸರ್ನ ಮಾತಾಡಿಸ್ಬೋದು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನು ಅರುಣಾ ಅವ್ರದ್ದಂತೂ ಮಸಾಲ ಪೌಡರ್ ಅದೆಲ್ಲ ಸಿಕ್ಕಾಬಡೆ ಚೆನ್ನಾಗಿ ಖರ್ಚಾಯಿತು. ಬ್ಯಾಂಗ್ಳೂರಲ್ಲಿರೋಂಥ ಎಷ್ಟೋ ಜನರಿಗೆ ನಮ್ಮ ದಾವಣಗೆರೆ ಸೈಡು ಪಲ್ಯದ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ತುಂಬ ಇಷ್ಟ. ಅವರು ಸುಮಾರು ಜನ ಅದನ್ನು ತೊಗೊಂಡು ಹೋಗ್ತಾರೆ. ಅದನ್ನು ನೋಡುವಾಗ ನಮಗೆ ಖುಷಿ ಆಗುತ್ತೆ. ಹಾಗೆ ಇದು ಕೃಷ್ಣ ಭಟ್ರ ಮಡಿಕೆಗಳು, ಪಾತ್ರೆಗಳು, ಅಡುಗೆ ಪಾತ್ರೆಗಳಂತಲೇ ಹೇಳ್ಬೋದು, ಮಣ್ಣಿನ ಪಾತ್ರೆಗಳು ತುಂಬ ಚೆನ್ನಾಗಿ ಸೇಲಾಯಿತು. ಹಾಗೆ ನಮ್ಮೆಲ್ರಿಗೂ ಫೇವ್ರೇಟ್ ಅದು. ಇನ್ನು ನೀಲಿಕಲಾ ಅವರ ಮಣ್ಣಿನ ಒಡವೆಗಳು ತುಂಬ ಜನರಿಗೆ ಇಷ್ಟ ಆಗುತ್ತೆ. ಯಾವಾಗಲೂ ಅಷ್ಟೇ ಮಣ್ಣಿನ ಒಡವೆಗಳು ತುಂಬ ಜನ ಕೊಂಡ್ಕೊಳ್ತಾರೆ, ಪ್ರೋತ್ಸಾಹಿಸ್ತಾರೆ. ಹೀಗೆ ಕೈಯಲ್ಲಿ ಮಾಡುವಂಥ ಹಲವಾರು ಜನರಿಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಸಿಗ್ತಾ ಇದೆ, ಇನ್ನು ಮುಂದಕ್ಕೂ ಸಿಗ್ತಾ ಇರಲಿ ಅಂತಲೇ ಆಶಿಸ್ತೀನಿ. ಯಾಕಂದರೆ ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ, ಒಂದೊಂದು ಶ್ರಮ ಇರುತ್ತೆ ಅದರ ಹಿಂದ್ಗಡೆ. ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಎಲ್ರಿಗೂ ಸಿಗಬೇಕು. ಈ ಎಲ್ಲ ಸ್ಟಾಲ್ಗಳಲ್ಲಿ ಇವರೊಬ್ಬರು ವಿಶೇಷವಾಗಿ ಬರ್ತಾರೆ, ಪುಸ್ತಕಗಳನ್ನು ಮಾರ್ತೀವಿ ಅಂತ. ಪುಸ್ತಕ ಅಂದ ತಕ್ಷಣ ನನಗೆ ಇಲ್ಲ ಅನ್ಲಿಕ್ಕೆ ಬರೋದೇ ಇಲ್ಲ. ಅವರೇನು ಕೇಳಲ್ಲ, ಮ್ಯಾಮ್ ಒಂದೇ ಒಂದು ಟೇಬಲ್ ಕೊಡಿ ಸಾಕು ಅಂತಾರೆ ಪಾಪ. ಸರಿ ಅಂಥೇಳಿ ಅವ್ರಿಗೆ ಒಂದೇ ಒಂದು ಫಸ್ಟ್ ಟೈಮ್ ಬಂದಾಗ ಏನು ಮಾಡಿದ್ರು, ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಬಿಟ್ಟಿದ್ರು. ನಾವು ಹೇಳಿದ್ವಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಐಟಮ್ಸ್ ತರೋಂಗಿಲ್ಲ ಅಂದಾಗ ಅದ್ರ ನೆಕ್ಸ್ಟ್ ಸ್ಟಾಲಿಂದ ಪಾಪ ಅವರು ಏನೂ ಇಲ್ಲ, ಜಸ್ಟ್ ಬುಕ್ಸ್ಗಳನ್ನು ಮಾತ್ರ ತೊಗೊಂಡು ಬರ್ತಾಯಿದ್ರೆ ಅದೇ ಸಂತೋಷ. ಇನ್ನು ನಮ್ಮ ವಾಣಿಯವರ ಹೇರ್ ಆಯಿಲ್ ಆಗಲಿ, ಹೇರ್ ಕಲರ್ಸ್ ಆಗಲಿ ಸೂಪರಾಗಿ ಸೇಲ್ ಆಗ್ತಾಯಿತ್ತು. ತುಂಬ ಜನ ಹೋಗಿ ಅವ್ರದ್ದು ಇಂಡಿಗೋ ಪೌಡರು, ಮೆಹಂದಿ ಪೌಡರ್ ತೊಗೊಳ್ತಾಯಿದ್ರು, ಜೊತೆಗೆ ಹೇರ್ ಆಯಿಲ್ ತೊಗೊಳ್ತಾಯಿದ್ರು. ಇನ್ನು ದಾವಿಯೋ ಶ್ಯಾಂಪು ಅಂತೂ ನಾನು ನೋಡ್ತಾ ಇದ್ದೆ, ಒಬ್ಬರು ಲೇಡಿ ಅಂತೂ ಬ್ಯಾಗ್ ಫುಲ್
ಬ್ಯಾಗ್ ಫುಲ್ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ನಾನು ಕೇಳಿದೆ, ಏನು ಮ್ಯಾಮ್ ಹಿಂಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ. ಗಾಯತ್ರಿ ಅವರೇ, ಲಾಸ್ಟ್ ಈಗ 6 ತಿಂಗಳು ಕೆಳಗಡೆ ಶಾಪಿಂಗ್ ಮಾಡಿದ್ದೆ, ಮತ್ತು ನಂಗೆ 6 ತಿಂಗಳಿಗೆ ಆಗೋಷ್ಟು ನಾನು ತೊಗೊಂಡ್ಬಿಟ್ಟಿದ್ದೀನಿ. ನನಗೆ ಪದೇ ಪದೇ ಆನ್ಲೈನ್ ತರಿಸೋದಕ್ಕಿಂತ ಶಿಪ್ಪಿಂಗ್ ಫ್ರೀಯಾಗಿ ಸಿಕ್ಕುತ್ತಲ್ಲ, ಅದಕ್ಕೆ ಇಲ್ಲೇ ತೊಗೊಂಡ್ಬಿಡೋಣ ಅಂತ ಬಂದೆ ಅಂತ. ಎಲ್ಲ ತೊಗೊಂಡಿದ್ದಾರೆ, ಫೇಸ್ ವಾಶ್, ಬಾಡಿ ವಾಶ್, ಶ್ಯಾಂಪು, ಕ್ರೀಮ್ಸು ಎಲ್ಲ ತೊಗೊಂಡಿದ್ದಾರೆ. ಹೌದು, ನನಗಂತೂ ಕ್ರೀಮ್ಗಳು ಇಷ್ಟ ಆಗುತ್ತೆ ತುಂಬ. ಶ್ಯಾಂಪು ಅಂತ ನಿಮ್ಮೆಲ್ರಿಗೂ ಗೊತ್ತು, ನಾವು ಅದನ್ನೇ ಬಳಸ್ತಾ ಇದ್ದೀವಿ. ಅದ್ರ ಜೊತೆಗೆ ಕ್ರೀಮ್ಗಳು ಎಲ್ಲದೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಈಗ ಆಯುರ್ವೇದ ಪ್ರಾಡಕ್ಟ್ ನಮ್ಮ ಹರಿಪ್ರಿಯ ಹೇಗೆ ಮಾಡ್ತಾರೋ ಹಾಗೆ ಚೇತನ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಅಂತ ಹೇಳಿ ಮಾಡಿರೋದ್ರಿಂದ ತುಂಬ ಖುಷಿಯಾಗಿ ಎಲ್ಲರೂ ತೊಗೊಂಡು ಹೋಗ್ತಾರೆ. ಹಾಗೆ ಇದು ಗಮ್ಮೀಸು, ಪ್ರೋಬಯೋಟಿಕ್ ಗಮ್ಮೀಸ್, ಇದನ್ನು ಸಿಕ್ಕಾಪಟ್ಟೆ ಜನ ತೊಗೊಂಡು ಹೋಗ್ತಾಯಿದ್ರು. ಅದ್ರ ಬಗ್ಗೆ ತೋರಿಸ್ತಾಯಿದ್ರು, ಮಾತಾಡ್ತಾಯಿದ್ರು. ಜನರೆಲ್ಲ ಹೋಗ್ಬಿಟ್ಟು ಮೇಡಮ್ ಸಿಗೋದ್ರಿಂದ ಒಂದು ಉಪಯೋಗ ಏನು ಗೊತ್ತಾ, ಡಿಸ್ಕಸ್ ಮಾಡ್ತಾರೆ, ಕೇಳ್ತಾರೆ ಬಾಯ್ಬಿಟ್ಟು, ಮ್ಯಾಮ್ ಇದು ಏನಕ್ಕೆ ಬರುತ್ತೆ, ತೊಗೋಬೇಕಾ, ಏನು ಎತ್ತ ಅಂತ ಡಿಸ್ಕಸ್ ಮಾಡಿ ತೊಗೊಂಡು ಹೋಗೋದ್ರಿಂದ ಅವ್ರುಗಳಿಗೂ ಒಂದು ಸಮಾಧಾನ. ಸೊ ಈ ಥರ ಅದನ್ನು ಯಾರು ತಯಾರಿಸ್ತಾರೋ ಅವರೆಲ್ಲರೂ ನಿಮಗೆ ಈವೆಂಟಿಗೆ ಬಂದರೆ ಸಿಗ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ಅವ್ರ ಹತ್ರ ನೀವು ಡೈರೆಕ್ಟಾಗಿ ಪ್ರಶ್ನೆ ಮಾಡ್ಬೋದು, ಯಾಕೆ ನಿಮ್ಮ ಪ್ರಾಡಕ್ಟ್ನ ನಾವು ಯಾಕೆ ತೊಗೋಬೇಕು ಅಂತ. ಸೊ ಅದೆಲ್ಲ ಕೇಳಿದಾಗಲೇ ಅಲ್ವಾ ನಿಮಗೂ ಒಂದು ಐಡಿಯಾ ಬರೋದು. ಹೌದು, ಇದಕ್ಕೆ ಇದಕ್ಕೆ ಇನ್ನೊಂದು ಬೆಲೆ ವಿಚಾರ. ಬೆಲೆ ವಿಚಾರ ತುಂಬ ಜನದ್ದು ಒಂದು ಕಂಪ್ಲೇಂಟ್ ಇದೆ, ಬೆಲೆ ಜಾಸ್ತಿ ಹಾಗೆ ಹೀಗೆ ಅಂತ ಅಂತೀರಾ. ಹೌದು ನೋಡಿ, ಸಾವಯವ ಕೃಷಿಕರು ಇನ್ನೂ ಹೆಚ್ಚೆಚ್ಚು ನಮಗೆ ಸಾವಯವ ಕೃಷಿಯನ್ನು ಮಾಡ್ತಾ ಹೋದರೆ, ಇನ್ನೂ ಬೆಳೀತಾ ಹೋದರೆ ನಾವು ಕೂಡ ಅಗ್ಗದ ಬೆಲೆಯಲ್ಲಿ ಎಲ್ಲದನ್ನು ಕೊಡ್ಬೋದು. ಕೊಂಡ್ಕೊಂಬರೋ ಬೆಲೆನೇ. ಅದರಲ್ಲಿ ಏನು ಗೊತ್ತಾ, ನಿಮಗೆ ಹೊಟ್ಟೆಗೆ ತಿನ್ನುವಂಥ ಒಂದೇ ಒಂದು ಪ್ರಾಡಕ್ಟ್ನೂ ಕೂಡ ನಾವು ಕೆಮಿಕಲ್ ಹಾಕಬಾರ್ದು, ಆರ್ಗ್ಯಾನಿಕ್ಕೇ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಅದಕ್ಕೆ ಬೆಲೆ ಕೊಡಲೇಬೇಕು. ಅದನ್ನು ಅಷ್ಟು ಒಳ್ಳೆಯದು ನಿಮಗೆ ಯಾವ ಮಾರುಕಟ್ಟೆಯಲ್ಲೂ ಯಾವ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ನಿಮಗೆ ಸಿಗಲ್ಲ ಅಷ್ಟೇ, ಅದಂತೂ ಸತ್ಯ. ಅದಕ್ಕೆ ನಾನು ಹೇಳೋದು, ನೀವು ಬೆಲೆ ನೋಡಬೇಡಿ, ಅದರಿಂದ ನಿಮಗೆ ಸಿಗುವಂಥ ಆರೋಗ್ಯನ ನೋಡಿ ಅಂತ ಹೇಳ್ತೀನಿ ನಾನು. ಸೊ ಎಂಜಾಯ್ ಮಾಡ್ತಾಯಿದ್ದೀರಾ. ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾಳೆ ನಿಮ್ಮೆಲ್ಲರ ಅಭಿಪ್ರಾಯಗಳು ಕೂಡ ಇದರಲ್ಲಿ ಇದೆ. ಹಾಗೆ ಕಾರ್ಯಕ್ರಮ ಹೇಗಾಯಿತು ಅಂತ ಕೂಡ ನೀವು ನೋಡ್ಬೋದು. ನಾಳಿನ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆ ಇಲ್ಲಿ ದೇವಿ ಮುಖಗಳನ್ನು ನೋಡಿದ್ರೆ ನೀವು, ಹೌದು, ವರಮಹಾಲಕ್ಷ್ಮಿಗೆ ಹಬ್ಬಗಳಲ್ಲಿ ನಾವು ಪೂಜೆಗೆ ಇಡಬೇಕಾದಂಥ ಎಲ್ಲ ವಸ್ತುಗಳು ಈ ಸಲ ಇದೊಂದು ವಿಶೇಷವಾದ ಸ್ಟಾಲ್ ಇತ್ತು. ನನಗೆ ತುಂಬ ಇಷ್ಟವಾದಂಥ ಸ್ಟಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ದೇವಿ ಮುಖಕ್ಕೆ ತಂಜಾವೂರು ಪೇಂಟಿಂಗ್ ಆಗಿತ್ತು. ನೆಕ್ಸ್ಟ್ ಟೈಮ್ ಇದ್ದರೆ ನೀವು ನೋಡ್ಬೋದು. ಸೊ ಸ್ವಸ್ಥ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.